ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ನಿಮ್ಮೊಬ್ಬರು ಕೇಳಿದ ಒಂದು ಇಂಟರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಕೊಡೋಣ. ಸೆಕ್ಸ್ ಮಾಡುವಾಗ ಹುಡುಗಿ ಬಾಯಿಯಿಂದ ವಿಚಿತ್ರ ಸೌಂಡ್ ಬರುತ್ತೆ, ಯಾಕೆ? ಇದು ತುಂಬಾ ಜನರಿಗೆ ಕುತೂಹಲದ ವಿಷಯ. ಸೆಕ್ಸ್ ವೇಳೆ ಹುಡುಗಿಯರು ಮೂಗುರುಡು ತರಹದ ಸೌಂಡ್ಸ್ ಮಾಡ್ತಾರೆ. ಇದು ನಾರ್ಮಲ್ ಅನ್ನೋದು ನಿಮಗೆ ಗೊತ್ತಾ? ಇದು ಏಕೆ ಆಗುತ್ತೆ, ಇದರಲ್ಲಿ ವೈಜ್ಞಾನಿಕ ಕಾರಣಗಳೇನು ಮತ್ತು ಇದು ಸಂಬಂಧಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ವಿವರವಾಗಿ ಮಾತಾಡೋಣ. 1. ಸೆಕ್ಸ್ ಸಮಯದಲ್ಲಿ ಹುಡುಗಿಯರು ಸೌಂಡ್ ಮಾಡೋದು ನಾರ್ಮಲ್ ಆಗಿದ್ದ? ಹೌದು, ಇದು ಬಹಳ ಸಾಮಾನ್ಯ ಮತ್ತು ನಾರ್ಮಲ್. ಇದು ಕುತೂಹಲ ಅಥವಾ ಭಯದಿಂದ ಅಲ್ಲ, ಬದಲಿಗೆ ಶಾರೀರಿಕ ಹಾಗೂ ಮಾನಸಿಕ ಉಲ್ಲಾಸದಿಂದ. ಸೆಕ್ಸ್ ವೇಳೆ ಮೂಡಿಗೆ ಬಂದು ಮಾಡಿದ ಈ ಸೌಂಡ್ಸ್ ಅನ್ನು ಎಮೋಯಿನಿಂಗ್ ಅಂತ ಕರೀತಾರೆ. 2. ಹುಡುಗಿಯರು ಮೊಯ್ನ್ ಮಾಡೋಕೆ ಮುಖ್ಯ ಕಾರಣಗಳು. ಶಾರೀರಿಕ ಉಲ್ಲಾಸ, ಫಿಸಿಕಲ್ ಪ್ಲೇಷರ್. ಹೆಣ್ಣುಮಕ್ಕಳ ಶರೀರ ಸಂರಚನೆಯ ದೃಷ್ಟಿಯಿಂದ ಉಲ್ಲಾಸದ ಸಮಯದಲ್ಲಿ ಅವರ ಗಂಟಲಿನ ಕಣಗಳು ಸಡಿಲವಾಗಿ ನೈಸರ್ಗಿಕವಾಗಿ ಕೆಲವು ಧ್ವನಿಗಳನ್ನು ಉಂಟುಮಾಡುತ್ತವೆ. ಈ ಸಮಯದಲ್ಲಿ ರಕ್ತದೊತ್ತಡ ಹೆಚ್ಚಾಗುವುದು, ಹೃದಯದ ತಾಳವು ಹೆಚ್ಚಾಗುವುದು ಮತ್ತು ಸಿಂಪಥೆಟಿಕ್ ನರಮಂಡಲ ಕ್ರಿಯಾಶೀಲವಾಗುವುದು. ಇದು ಬಿ. ಭಾವನಾತ್ಮಕ ಹತ್ತಿರತೆ, ಎಮೋಷನಲ್ ಕನೆಕ್ಷನ್. ಹೆಣ್ಣುಮಕ್ಕಳಿಗೆ ಸೆಕ್ಸ್ ಕೇವಲ ಶಾರೀರಿಕ ಕ್ರಿಯೆ ಅಲ್ಲ, ಅದು ಒಂದು ಭಾವನಾತ್ಮಕ ಅನುಭವ ಕೂಡ. ಅವರು ತಮ್ಮ ಪಾರ್ಟ್ನರ್ ಜೊತೆಗೆ ಒಡನಾಟದಲ್ಲಿ ತೊಡಗಿಸಿಕೊಂಡಾಗ ಅವರು ತಮ್ಮನ್ನು ತೆರೆದಿಟ್ಟುಕೊಳ್ಳುತ್ತಾರೆ. ಈ ವೇಳೆ ಅವರು ಮಾಡೋ ಸೌಂಡ್ಸ್ ಆ ಖುಷಿಯ ಪ್ರತೀಕ. ಆಕ್ಸಿಜನ್ ಹಾಗೂ ಉಸಿರಾಟದ ಬದಲಾವಣೆ. ಇದು ವೈಜ್ಞಾನಿಕ ಕಾರಣ. ಸೆಕ್ಸ್ ಸಮಯದಲ್ಲಿ ಉಸಿರಾಟ ವೇಗವಾಗುತ್ತೆ, ಇದರಿಂದಾಗಿ ಹೆಚ್ಚಿನ ಆಕ್ಸಿಜನ್ ತೆಗೆದುಕೊಳ್ಳಲು ಗಂಟಲು ಮತ್ತು ಶ್ವಾಸನಾಳ ಬದಲಾಗುತ್ತವೆ. ಇದರಿಂದ ಸೌಂಡ್ ನಾರ್ಮಲ್ ಆಗಿ ಬರುತ್ತದೆ. ಜತಾನಾಗಿ ಆಗೋ ರೆಸ್ಪಾನ್ಸ್, ಇನ್ವಾಲಂಟರಿ ರೆಸ್ಪಾನ್ಸ್. ಹೆಚ್ಚಿನವರು ಮೊಯ್ನ್ ಮಾಡೋದನ್ನು ಕಂಟ್ರೋಲ್ ಮಾಡೋಕೆ ಸಾಧ್ಯವಿಲ್ಲ, ಇದು ನಮ್ಮ ಮೆದುಳಿನ ಲಿಂಬಿಕ್ ಸಿಸ್ಟಮ್ ಎಂಬ ಭಾಗದಿಂದ ನಿಯಂತ್ರಿತವಾಗುತ್ತೆ. ಲಿಂಬಿಕ್ ಸಿಸ್ಟಮ್ ನಮ್ಮ ಎಮೋಷನ್ಸ್ ಮತ್ತು ಉಲ್ಲಾಸದ ಪ್ರಮುಖ ಕೇಂದ್ರ, ಇದರಿಂದಾಗಿ ಹೆಣ್ಣುಮಕ್ಕಳಿಗೆ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಲು ಈ ರೀತಿಯ ಧ್ವನಿಗಳು ತಾನಾಗಿಯೇ ಬರುತ್ತವೆ. 3. ಹುಡುಗಿಯರು ಮೊಯ್ನ್ ಮಾಡೋದು ಒಳ್ಳೆಯದೇ? ಹೌದು, ಇದು ಉತ್ತಮ ಅನುಭವದ ಒಂದು ಭಾಗ. ಇದರಿಂದ ಪಾರ್ಟ್ನರ್ ಮಧ್ಯೆ ಭಾವನಾತ್ಮಕ ಸಂಪರ್ಕ ಹೆಚ್ಚಾಗುತ್ತದೆ. ಅದೃಷ್ಟವಶಾತ್ ಹುಡುಗಿಯರ ಮೊಯ್ನ್ ಮಾಡೋದು ಹುಡುಗರಿಗೂ ಸೆಕ್ಸ್ ಡ್ರೈವ್ ಹೆಚ್ಚಿಸೋ ಶಕ್ತಿ ಹೊಂದಿದೆ. ಆ ಹುಡುಗರಿಗೂ ಹೆಚ್ಚು ಉತ್ಸಾಹ ಸಿಗುತ್ತೆ. ಹುಡುಗಿಯ ಮೊಯ್ನ್ ಕೇಳಿದಾಗ ಅವರ ಪಾರ್ಟ್ನರ್ ಹೆಚ್ಚು ಆಕರ್ಷಿತನಾಗುತ್ತಾರೆ. ಇದು ಡೋಪಮೈನ್ ಅನ್ನೋ ಹಾರ್ಮೋನ್ ಹೆಚ್ಚಾಗಲು ಸಹಾಯ ಮಾಡುತ್ತದೆ, ಇದರಿಂದ ಉತ್ಸಾಹ ಹೆಚ್ಚಾಗುತ್ತದೆ. ಬಿ. ಸಂತೋಷದ ಅನುಭವ ಹೆಚ್ಚಾಗುತ್ತದೆ. ಹುಡುಗಿಯ ಮೊಯ್ನ್ ಅವರ ಸಂತೋಷದ ಸಂಕೇತ. ಇದರಿಂದ ಪುರುಷರು ಹೆಚ್ಚು ಸೆಕ್ಸ್ಯುಲಿ ಸ್ಯಾಟಿಸ್ಫೈ ಆಗುತ್ತಾರೆ. ಪಾರ್ಟ್ನರ್ ನಿಗಾ ಹೆಚ್ಚು ತಲುಪುತ್ತಾರೆ. ಮೊಯ್ನ್ ಮಾಡೋದರಿಂದ ಹುಡುಗಿಯ ಪಾರ್ಟ್ನರ್ ಅವರ ತುಸು ಹೆಚ್ಚು ಗಮನ ಕೊಡೋಕೆ ಪ್ರೇರೇಪಿತರಾಗುತ್ತಾರೆ. ಇದರಿಂದ ತಾವು ನಿಜಕ್ಕೂ ಒಳ್ಳೆಯ ಅನುಭವ ನೀಡುತ್ತಿದ್ದೇವೆ ಅನ್ನೋ ಅನುಭವ ಆಗಬಹುದು. 4. ಹುಡುಗಿಯರು ಮೊಯ್ನ್ ಮಾಡೋದು ಅಸಲೀನ್ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಕೆಲವೊಮ್ಮೆ ಕೆಲವು ಹುಡುಗಿಯರು ಮೊಯ್ನ್ ಮಾಡೋದು ನೈಸರ್ಗಿಕ ಅಲ್ಲ, ಬದಲಿಗೆ ತಮ್ಮ ಪಾರ್ಟ್ನರ್ಗೆ ಖುಷಿ ಕೊಡುವುದಕ್ಕಾಗಿ ಅರ್ಥಹೀನವಾಗಿ ಮಾಡ್ತಾರೆ. ಈ ತಪ್ಪು ಕಲ್ಪನೆಯಿಂದ ಸಂಬಂಧದಲ್ಲಿ ಅರ್ಥವಿಲ್ಲದ ಒತ್ತಡ ಬರಬಹುದು. ನಿಜವಾದ ಮೊಯ್ನ್ ಹೇಗೆ ಇರಬಹುದು? ಸಹಜ ಮತ್ತು ಸಿಗುವ ಧ್ವನಿ. ಉಸಿರಾಟದ ಬದಲಾವಣೆ ಜೊತೆ ಸರಿಹೋಗುವುದು. ದೇಹದ ಭಾಷೆ ಕೂಡ ಹಗುರಾಗುವುದು. ನಕಲಿ ಮೊಯ್ನ್ ಎಂದರೆ ಒತ್ತಡದಿಂದ ಅಥವಾ ಸ್ಟೀರಿಯೋಟೈಪ್ ಆಧಾರಿತವಾಗಿ ಮಾಡೋದು. 5. ಸೆಕ್ಸ್ ವೇಳೆ ಮೊಯ್ನ್ ಮಾಡೋದು ಆರೋಗ್ಯಕರವೇ? ಹೌದು, ಇದು ಹಲವು ರೀತಿಯಲ್ಲಿ ಒಳ್ಳೆಯದಾಗಿದೆ. ಸ್ಟ್ರೆಸ್ ಕಡಿಮೆ ಮಾಡುತ್ತದೆ. ಮೊಯ್ನ್ ಮಾಡುವಾಗ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ಸ್ರವಿಸುತ್ತದೆ, ಇದು ಶಾಂತಿಯನ್ನು ತರುತ್ತದೆ. ಉಲ್ಲಾಸ ಹೆಚ್ಚಿಸುತ್ತದೆ. ನೈಸರ್ಗಿಕ ಉಲ್ಲಾಸದಿಂದ ದಂಪತಿಗಳಿಗೆ ಹೆಚ್ಚು ಆನಂದವನ್ನು ತರಬಹುದು. ಶ್ರಮ ಕಡಿಮೆಯಾಗುತ್ತದೆ. ಸೆಕ್ಸ್ ವೇಳೆ ಮೊಯ್ನ್ ಮಾಡುವುದು ದೇಹದ ಶಕ್ತಿ ಸರಿಯಾಗಿ ಬಳಸಲು ಸಹಾಯ ಮಾಡಬಹುದು. 6. ಮೊಯ್ನ್ ಮಾಡೋದು ಖುಷಿ ಕೊಡುವುದಕ್ಕೆ ಬೇಕೇ? ಮೊಯ್ನ್ ಮಾಡೋದು ಹೆಣ್ಣುಮಕ್ಕಳ ಶರೀರದ ನೈಸರ್ಗಿಕ ಪ್ರತಿಕ್ರಿಯೆ. ಅದು ಸ್ವಾಭಾವಿಕವಾಗೋಣ, ಒತ್ತಡದಿಂದ ಅಲ್ಲ. ಅದರ ಬಗ್ಗೆ ಸುಳ್ಳು ಕಲ್ಪನೆಗಳಿಲ್ಲದೆ ನೈಜ ಅನುಭವಕ್ಕೆ ಮಹತ್ವ ನೀಡೋದು ಉತ್ತಮ. ಹುಡುಗಿಯರು ಸೆಕ್ಸ್ ವೇಳೆ ಮೊಯ್ನ್ ಮಾಡೋದು ಸಂಪೂರ್ಣ ನಾರ್ಮಲ್. ಇದು ಒಂದು ಶಾರೀರಿಕ ಹಾಗೂ ಭಾವನಾತ್ಮಕ ಪ್ರತಿಕ್ರಿಯೆ. ಇದರಿಂದ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ, ಪಾರ್ಟ್ನರ್ಗಳಿಗೆ ಹೆಚ್ಚು ಕನೆಕ್ಷನ್ ಫೀಲ್ ಆಗುತ್ತದೆ. ಆದರೆ ಯಾವಾಗಲೂ ನೈಸರ್ಗಿಕವಾಗಿರಲಿ. ಅನಗತ್ಯ ಒತ್ತಡದಿಂದ ಮೊಯ್ನ್ ಮಾಡುವುದು ಬೇಡ.
ನಿಜವಾದ ಅನುಭವದಲ್ಲಿ ಮಾತ್ರ ಇದು ಬಂದು ಬಿಡುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.